ಗೆ ಕಾನೂನು ಹುಡ್ಕೊಂತವ್ರು ಯಾರು ಹುಡ್ಕೊಂತವ್ರು ಹುಡುಕಿ ಜನ್ಮ ನೀಡಬೇಕಾಗಿದೆ. ಇದು ಅಂದುಕೊಂಡ್ರೆ ಸುಲಭ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತದ. ಯಾಕಂದ್ರೆ ಈಗಾಗಲೇ ಸರ್ಕಾರ ಈ ವಿಷಯದಲ್ಲಿ ಸೋತಾಗಿದೆ ಅಂತನ್ನೋದು ಈಗ ನಮ್ಮ ಮನವರಿಕೆಗಳು ಆಗಿದಾವೆ. ಆದರೂ ಸಹಿತ ಇದಕ್ಕೆ ಪರಿಹಾರ ಏನಾಗೋದು? ಇರುವಂಥ ಪರಿಹಾರ ಹೋರಾಟ ಮಾಡೋದು, ಜೊತೆಗೆ ಸರ್ಕಾರಕ್ಕೆ ಒತ್ತಡದಿಂದ ಇಂಥ ಕೆಲಸಗಳಾಗದಂಗೆ ನೋಡ್ಕೊಳ್ಳುವಂಥದ್ದು. ಈಗ ಆಗಿರುವಂಥ ಕ್ರಿಯೆಗಳಿಗೆ ಶಿಕ್ಷೆ ವಿಧಿಸುವಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಅನ್ನೋದನ್ನು ಈಗ ನಾವು ಬಿಡಿಸಿಡಬೇಕಾಗಿದೆ. ಎಲ್ಲರಿಗೂ ಗೊತ್ತದ. ಮರಳಿ ಅದನ್ನ ಹೇಳಿದ್ರೆ ಏನು ಅರ್ಥ ಇಲ್ಲ. ಅವ್ರಿಗೇನಪ್ಪ ಅಂದರೆ ಗುರಿ ಎಲ್ಲರದು ಈ ಒಂದು ಆರೋಪ ಮಾಡೋರದು ಹೆಗ್ಗಡೆ ಮತ್ತು ಅವ್ರ ಕುಟುಂಬದೆಲ್ಲ ಮಾಡಿದ ಅವ್ರ ಶಿಕ್ಷೆ ಆಗಬೇಕು, ಚೆನ್ನಾಗಿ ಮಾಡಿರಿ ಅಂತೆ. ಅದೇ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಸರ್ಕಾರ. ಅದಕ್ಕೆ ಸರ್ಕಾರ ಏನಪ್ಪ ಇದು ವೀರೇಂದ್ರ ಹೆಗ್ಗಡೆಯವರ ಏನಪ್ಪ ಅಂತಂದ್ರೆ ಇದೇನು ರಾಜ್ಯನ ಅನ್ನುವಂಥ ಮಟ್ಟಿಗೆ ಬಂದಿರ್ತಾ ಇದೆ. ಅದೇನೋ ಆಗಲಿ, ಈಗ ಮಾತ್ರ ಸ್ಪಷ್ಟ ಆಗ್ತಾಯಿದೆ, ಒಂದು ಕ್ಲಿಯರ್ ಪಿಕ್ಚರ್ ಬರಲಿಕ್ಕತ್ತದ. ಏನಪ್ಪ ಅಂದ್ರೆ ಒಂದು ಕಡೆ ಮಟ್ಟಣ್ಣವ್ರು ಮತ್ತು ತಿಮ್ಮರೋಡಿಯವರ ಗುಂಪು ತಮ್ಮ ಹೋರಾಟ ಮುಂದುವರಿಸದ, ಅದ್ರ ಕುಸುಮಾವತಿ ಅವರು ಇದ್ದಾರೆ. ಇನ್ನು ಇದೇ ಕಾಲಕ್ಕೆ ಈ ಒಂದು ಎರಡನೇ ಗುಂಪು ಅಂದರೆ ಕಾನೂನಾತ್ಮಕ ಹೋರಾಟ ಮಾಡುವಂಥ ಸೋಮನಾಥ್ ನಾಯಕರು, ಅಲ್ಲಿ ಲ್ಯಾಂಡ್ಗಳ ಬಗ್ಗೆ, ಲ್ಯಾಂಡ್ ಹೆಂಗೆ ಖರೀದಿ ಮಾಡಿದ್ರು, ಹೆಂಗೆ ತುರುಗು ಮಾಡಿದ್ರು, ಏನು ಮಾಡಿದ್ರು ಅದ್ರ ಬಗ್ಗೆ ಅವರು ಒಂದು ಮೂಮೆಂಟ್ ಮಾಡ್ತಾ ಇದ್ದಾರೆ. ಅದೊಂದು ಹಂತಕ್ಕೆ ಬರ್ತಾಯಿದೆ. ಹೀಗೆ ಇವ ಎರಡದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಜನಸಾಮಾನ್ಯರು ಸಹಿತ ಜಾಗೃತಿಗೊಳ್ತಾ ಇದ್ದಾರೆ, ಮೂಮೆಂಟ್ಗೆ ಇಳಿತಾ ಇದ್ದಾರೆ. ಒಂದು ಕಡೆ ಮೂಮೆಂಟು, ಒಂದು ಕಡೆ ಹೋರಾಟಗಾರರು, ಮತ್ತೊಂದು ಕಡೆ ಈಗ ಹೇಳಿದ್ದಲ್ಲಿ ನಿಮಗೆ ಇವರೆಲ್ಲರೂ ಕೂಡಿದಾಗ ನಿಶ್ಚಿತವಾಗಿ ಒಂದು ಹೊಸ ರಿಸಲ್ಟ್ ಬರ್ಬೋದು ಅನ್ನೋದು ಒಂದು ಹೋಪ್. ಅದು ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾತ್ರ ಜೋರದಾರ ನಡೆದವು. ಮೆರವಣಿಗೆ ಹೋಗುವಂಥ ಕೆಲಸ ನಡೆದವ. ಇದಕ್ಕೊಂದು ರಿಸಲ್ಟ್ ಒಳ್ಳೆಯದು ಬರ್ತದೆ ಅನ್ನೋ ಅಪೇಕ್ಷೆ ಮಾಡ್ತಾ, ಇಲ್ಲಿ ಅಪರಾಧಿಗಳ ಅದು ಕೊಂದವ್ರು ಯಾರು ಅನ್ನೋದು ಮೋಸ್ಟ್ಲಿ ಇಷ್ಟರಲ್ಲಿ ಗೊತ್ತಾಗಬಹುದು ಅಂತ ನಂಬಿಕೆಯಿಂದ ಬಿಡ್ತಾ ಇದ್ದೀವಿ ಈ ಮಾಧ್ಯಮದಿಗೆ. ಮತ್ತು ನಾಳೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು SXT ನ್ಯೂಸ್ ತಿಳಿಸ್ತಾ ಇರೋದು ಸತ್ಯದ ಕೈಗಳಲ್ಲಿ ವಂದನೆಗಳು.